ನಮಸ್ತೆ ವೀಕ್ಷಕರೇ, ಮಂಕನ ಪದಗಳು ಮತ್ತೊಂದು ವಿಡಿಯೋಗೆ ತಮಗೆ ಹಾರ್ದಿಕ ಸುಸ್ವಾಗತ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಂತ ನಾನು ವಿಡಿಯೋ ಪ್ರಾರಂಭಿಸ್ತೀನಿ. ಸೊ ಬನ್ನಿ ವೀಕ್ಷಕರೇ, ಇವತ್ತು ನಾನು ವಿಡಿಯೋದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಬೆಂಗಳೂರಲ್ಲಿ ಟೆಂಪ್ರೇಚರ್ ಎಷ್ಟು ಇರ್ತಾ ಇದೆ ಅಲ್ವಾ? 30 ನಾವೆಲ್ಲ ಸ್ಕೂಲಲ್ಲಿ ಅಥವಾ ನಾವು ಕಾಲೇಜ್ ಡೇಸಲ್ಲಿ ಇದ್ದಾಗ 25-26 ದಾಟಿದ್ರೇನೆ ನಮಗೆ ಹಬ್ಬ, ಏನಪ್ಪ ಇದು ಬಿಸಿಲು ಅಂತ ಅನ್ಸೋದು. ಆಗಿತ್ತು ಬೆಂಗಳೂರು. ಈಗ 30 ಕಾಮನ್, 35 ಕಾಮನ್, 36, 37 ಹೋಗ್ತಾ ಇದೆ ಅಲ್ವಾ? ಸೊ ನನಗೇನೋ ಇದ್ರ ಬಗ್ಗೆ ಮಾತಾಡ್ಬೇಕು ಅನಿಸ್ತು ವೀಕ್ಷಕರ. ಯಾಕೆಂದ್ರೆ ನಾನು ಹುಟ್ಟಿ ಬೆಳೆದಿರೋದು ಬೆಂಗಳೂರು ಅಂಡ್ ನಾನು ಚಿಕ್ಕ ವಯಸ್ಸಿಂದ ನೋಡಿರೋ ಸಿಟಿ ಈಗ ಹೇಗಿದೆ ಮತ್ತೆ ಯಾಕೆ ಹೀಗಾಯ್ತು ಅನ್ನೋದ್ರ ಬಗ್ಗೆ ಸ್ವಲ್ಪ ನಿಮ್ಗೆ ತಿಳಿಪಡಿಸ್ತೀನಿ. ಆದಷ್ಟು ನಾವು ನಮ್ಮ ಕಡೆಯಿಂದ ಏನಾದರೂ ಬೆಂಗಳೂರು ಒಳ್ಳೇದಾಗುತ್ತೆ ಅನ್ನಂಗಾದ್ರೆ ದಯವಿಟ್ಟು ನಾವು ಮಾಡೋಣ ಅಂತ, ಮತ್ತೆ ಈ ಸಂದೇಶನ ಬೇರೆಯವ್ರಿಗೂ ತಿಳಿಸಿ ಮತ್ತೆ ಅರ್ಥ ಮಾಡಿಸಿ ದಯವಿಟ್ಟು ಬೆಂಗಳೂರನ್ನ ಉಳಿಸೋಣ, ಆಯ್ತಾ? ಇಲ್ಲ ಅಂತ ಹೇಳಿದ್ರೆ ನಮ್ಮ ಮಕ್ಕಳು ಅನ್ಯಾಯವಾಗಿ ಬೆಂಗಳೂರಿನ ಆ ಹಳೆ ವೈಭವನ ಸವಿಯಕ್ಕಾಗಲ್ಲ. ಟೆಂಪ್ರೇಚರ್ ಬರ್ತಾ ಜಾಸ್ತಿ ಆಗ್ತಾ ಇದೆ, ಆಯ್ತಾ? AC ಸಿಟಿ ಅನ್ನೋದು ಈಗ OC ಸಿಟಿ ಆಗ್ಬಿಟ್ಟಿದೆ ಅಲ್ವಾ? ಸೊ ಹಾಗಾಗಿ ದಯವಿಟ್ಟು ವೀಕ್ಷಕರೇ, ಇದು ತಮಾಷೆ ಅಲ್ಲ, ಬಟ್ ಲೆಟ್ ಅಸ್ ಟೇಕ್ ಇಟ್ ಸೀರಿಯಸ್ಲಿ. ಐ ಜಸ್ಟ್ ಗಿವ್ ಯು ಸಮ್ ಪಾಯಿಂಟ್ಸ್. ಮೇ ಬಿ ನೀವು ಮನೇಲಿ ಕೂತ್ಕೊಂಡು ಥಿಂಕ್ ಮಾಡಿ, ನಿಮ್ಗೆ ಸರಿ ಅನ್ಸಿದ್ರೆ ಓಕೆ ಅಪ್ಪ, ಇವ್ರು ಹೇಳಿದ ಪಾಯಿಂಟಲ್ಲಿ ವ್ಯಾಲಿಡ್ ಇದೆ, ಇಟ್ಸ್ ಎ ವ್ಯಾಲಿಡ್ ಪಾಯಿಂಟ್ ಅಂತ ಅನ್ಸಿದ್ರೆ ದಯವಿಟ್ಟು ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಟ್ಟು ಬೇರೆಯವ್ರಿಗೂ ತಿಳಿಸಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಫಾರ್ವರ್ಡ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಅಂತಲೂ ಕೂಡ ಕೇಳ್ಕೊತೀನಿ. ಸೊ ಬನ್ನಿ, ಬೆಂಗಳೂರು ಈಗ ನಾವು ಗ್ಲೋಬಲಿ ನೋಡ್ತಾ ಇದ್ರೆ ಟೆಂಪ್ರೇಚರ್ ಎಲ್ಲ ಕಡೆ ಜಾಸ್ತಿ ಆಗ್ತದೆ ಅಲ್ವಾ? ಬಟ್ ಹಂಗೋ ಹೆಂಗೋ ಬೆಂಗಳೂರು ಮಾತ್ರ ಬಚಾವಾಗಿತ್ತು ಅಲ್ವಾ? ಒಂದು 10 ವರ್ಷದಿಂದ ಕೂಡ ಈ ಥರ ಇರಲಿಲ್ಲ. ಬರ್ತಾ ಹೇಗಾಗ್ತಿದೆ ಅಂದರೆ, ಬೆಂಗಳೂರಿಗೂ ಇಸ್ ಈಕ್ವಲ್ ಟು ಅದರ್ ಸಿಟೀಸ್ ಲೈಕ್ ಉತ್ತರ ಕನ್ನಡದಲ್ಲಿ ಕಲಬುರ್ಗಿ, ಗುಲ್ಬರ್ಗ, ರಾಯಚೂರು, ಆ ಥರ 35-36 ಕಾಮನ್ ಆಗ್ಬಿಟ್ಟಿದೆ. ಇದಕ್ಕೆಲ್ಲ ಕಾರಣ ಹುಡುಕ್ತಾ ಹೋದ್ರೆ ಏನು ಕಾರಣ ಇರ್ಬೋದು ಹೇಳಿ? ಮನುಷ್ಯ, ನಾವೇ ನಾವು ಮತ್ತು ನಮ್ಮ ನಾಳುವ ಸರ್ಕಾರಗಳು ಮಾಡಿರೋ ಪಾಲಿಸಿಗಳು ಮತ್ತೆ ಜನರಿಗೆ ಅನುಕೂಲ ಆಗಲಿ, ಡೆವಲಪ್ಮೆಂಟ್ ಆಗಲಿ ಅಂತ ಹೇಳಿ ವಿಪರೀತವಾಗಿ ಬೆಂಗಳೂರನ್ನ ಹಾಳು ಮಾಡಿದ ಕೀರ್ತಿ ನಮ್ಮ ಸರ್ಕಾರಗಳಿಗೆ ಹೋಗುತ್ತೆ, ಆಯ್ತಾ? ಬೇಕಾಬಿಟ್ಟಿ ಪಾಲಿಸಿಸ್ಗಳು ಮಾಡ್ತಾರೆ, ಬೇಕಾಬಿಟ್ಟಿ ಎನ್ವಿರಾನ್ಮೆಂಟಲ್ ರೂಲ್ಸ್ ಏನಂತ ಹೇಳಿ ಅದನ್ನ ದಾಟಿ ಅವ್ರಿಗೆ ಹೇಗೆ ಬೇಕೋ ಅನುಕೂಲ ಮಾಡಿಕೊಂಡು ಗ್ರೀನ್ ಬೆಲ್ಟ್ ಎಲ್ಲ ಹೊಡೆದಾಕಿ ರೈತರುಗಳಿಗೆಲ್ಲ ಸ್ವಲ್ಪ ರಿಯಲ್ ಎಸ್ಟೇಟು ಮತ್ತೆ ಅದಕ್ಕೆಲ್ಲ ಆಸೆ ತೋರಿಸ್ಬಿಟ್ಟು ಜಮೀನೆಲ್ಲ ಹೊಡ್ಕೊಂಡು ಸೈಟ್ ಮಾಡಿ ಹೀಗೆ ನೋಡಿ ಯಾವ ಸ್ಥಿತಿಗೆ ಬಂದಿದೆ. ಇನ್ನೊಂದು 10 ವರ್ಷ ನಾವು ಹೀಗೆ ರ್ಯಾಪಿಡ್ ಡೆವಲಪ್ಮೆಂಟ್ ಅಂತ ನಾವು ಮಾಡ್ತಾ ಹೋದ್ರೆ ನಮ್ಮ ಮಕ್ಕಳಿಗೆ ವಿಷಗಾಳಿನ ನಾವೇ ಕೊಟ್ಟಾಗುತ್ತೆ. ಸೊ ಅದಕ್ಕೆ ವೀಕ್ಷಕರೇ ನಾನು ಹೇಳಿದ್ದು, ಸ್ವಲ್ಪ ನಾವು ಸೀರಿಯಸ್ ಆಗಿ ಥಿಂಕ್ ಮಾಡೋಣ. ಮತ್ತೆ ದಯವಿಟ್ಟು ನಾವು ಈಗ ಎಚ್ಚರ ವಹಿಸ್ತಾ ಇದ್ರೆ, ಇದನ್ನ ನೀವು ತುಂಬಾ ಕಡೆ ಕೇಳಿರ್ತೀರ ಮತ್ತೆ ತುಂಬಾ ಜನ ಹೇಳಿರ್ತಾರೆ. ಬಟ್ ಸ್ಟಿಲ್ ನಾನು ಆಸ್ ಅ ಬ್ಯಾಂಗ್ಳೂರಿಯನ್ ನಾನು ಕೂಡ ನನ್ನ ವಿಡಿಯೋದಲ್ಲಿ, ನನ್ನ ಚಾನಲ್ ಅಲ್ಲಿ ಇದನ್ನ ಪ್ರಸಾರ ಮಾಡಲೇಬೇಕು ಅನಿಸ್ತು. ಯಾಕೆಂದ್ರೆ ನೋಡಿ, ಇವತ್ತು ಈ ವರ್ಷದಲ್ಲಿ 2024ರಲ್ಲಿ ಮಳೆ ಅನ್ನೋ ಪದನೇ ಡಿಕ್ಷನರಿಲಿ ಇಲ್ದಂಗೆ ಆಗೋಗಿದೆ. ಬೆಂಗಳೂರಲ್ಲಿ ಮಾರ್ಚಿಂದ ಮಳೆ ಬರಕ್ ಶುರು ಆಗ್ತಿತ್ತು, ಫೆಬ್ರವರಿ ಎಂಡಿಂದಾನೇ ತಂಪಾಗಿರ್ತಾ ಇತ್ತು, ಮತ್ತೆ ಮಾರ್ಚ್ಗೆ ಸ್ವಲ್ಪ ತುಂತುರು ಸ್ಟಾರ್ಟ್ ಆಗೋದು. ಈಗ ನೋಡಿ ಏನಾಗಿದೆ, ಉಗಾದಿ ಕಳೆದ್ರೂ ಮಳೆ ಇಲ್ಲ, ಹೋಳಿ ಹುಣ್ಣಿಮೆಗೆ ಮಳೆ ಬರ್ಬೇಕಿತ್ತು, ಮಳೆ ಬರ್ಲಿಲ್ಲ. ಮಳೆನ ನಾವು ಹೇಗೆ ಹುಡುಕ್ತಾ ಇದೀವಿ ಅಂದ್ರೆ, ಬೈನಾಕ್ಯುಲರ್ ಹಾಕಿ ಹುಡುಕಿದ್ರು ಕಾಣಿಸ್ತಾ ಇಲ್ಲ ಎಲ್ಲಿದೆ ಅಂತ ಅಲ್ವಾ? ಸೊ ಈ ತರ ಆಗೋಗಿರೋ ಕಾರಣನ ಸಿಂಪಲ್ ನಾವೇ, ಇದು ಕೀರ್ತಿ ನಮ್ಗೆ ಸಲ್ಲುತ್ತೆ. IT ಡೆವಲಪ್ಮೆಂಟ್, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ಸಿಲಿಕಾನ್ ಸಿಟಿ ಅಂತ ಹೇಳಿ ಇರೋಪುರ ಮರಗಳನ್ನೆಲ್ಲ ಕಡ್ದು ಹಾಕಿ ಇರೋಪುರ ಲ್ಯಾಂಡ್ಗಳನ್ನೆಲ್ಲ ಗ್ರಾಬ್ ಮಾಡಿ ಇಂಡಸ್ಟ್ರಿಯಲ್ ಮಾಡ್ಕೊಂಡು ಏನೇನು ಅಧ್ವಾನ ಮಾಡಿದ್ವಲ್ವಾ, ಪ್ರಕೃತಿಗೆ ಏನೇನು ಅನ್ಯಾಯ ಮಾಡಿದ್ವಿ, ಅದೆಲ್ಲ ನಾವು ಅನುಭವಿಸ್ತೀವಿ. ನೆಕ್ಸ್ಟ್ ನೆಕ್ಸ್ಟ್ ಜನರೇಷನ್ ಮಕ್ಕಳು ಅನುಭವಿಸ್ತಾರೆ. ಯಾಕೆ ಈ ತರ ಬೆಟ್ಟಲ್ಲಿ ಎಲ್ಲಾರು ಒಂಥರ ನಾವು ಮೂಕರಾಗಿ ನೋಡ್ತಾ ಇದೀವಿ, ಬ್ಲೈಂಡ್ ಆಗಿ ನಾವು ಏನೇನ್ ನಡೀತಾ ಇದೀವಿ ಎಲ್ಲಾನು ನಾವು ಬ್ಲೈಂಡ್ ಆಗಿ ಫಾಲೋ ಮಾಡ್ಕೊಂಡು ಹೋಗ್ತಾ ಇದೀವಿ. ನಮ್ ಕೆಲ್ಸನೇ ಸಾಕಪ್ಪ, ನಮ್ಮ ಮನೆ ಕಷ್ಟಗಳೇ ಸಾಕು, ನಮ್ದೇ ಸಾಕು ಅನ್ನೋ ಹೋಗ್ತಾ ಇದೀವಿ. ಸೊ ಇದನ್ನೇ ಅವರು ಪೊಲಿಟಿಷಿಯನ್ಸ್ ದುರುಪಯೋಗ ಪಡಿಸ್ಕೊಂತ ಇದಾರೆ. ಸುತ್ತು ನೋಡಿ ಬೆಂಗಳೂರು ಎಷ್ಟಿತ್ತು,
ಸುತ್ತು ರೇಡಿಯಸ್ ಬೆಂಗಳೂರು 2020 ಅಂತ ಇದ್ದಿದ್ದು ಈಗ ಎಷ್ಟು ದೂರ ಹೋಗಿದೆ, ಸುತ್ತು 40 ಹೋಗಿದೆ ರೇಡಿಯಸ್. ನೆಲಮಂಗಲ ತನಕನೂ ಬೆಂಗಳೂರು ಇವಾಗ. ಹೆಸರುಘಟ್ಟ, ನೆಲಮಂಗಲ, ಆ ಕಡೆ ವೈಟ್ ಫೀಲ್ಡ್, ಈ ಕಡೆ ಕೆಂಗೇರಿಯಿಂದ ಆಚೆಗೆ ಬಿಡದಿವರೆಗೂ ಕೂಡ ಬೆಂಗಳೂರಾಗ ಹೋಗಿದೆ. ಅಲ್ಲಿರೋ ರೈತರುಗಳು ಅವ್ರು ವ್ಯವಸಾಯ ಮಾಡಿ ಎಷ್ಟು ದಿವಸ ಆಯ್ತೋ ಏನೋ ಗೊತ್ತಿಲ್ಲ. ದಯವಿಟ್ಟು ರೈತರೇ, ನೀವು ಯಾರು ಬೇಜಾರು ಮಾಡ್ಕೋಬೇಡಿ, ನಾನು ಹೇಳ್ತಾರೆ ಸತ್ಯ. ದಯವಿಟ್ಟು ನಿಮ್ಮ ವಂಶದಲ್ಲಿ ಯಾರನ್ನೂ ರಿಯಲ್ ಎಸ್ಟೇಟ್ ಏಜೆಂಟ್ ಮಾಡಕ್ ಬಿಡಬೇಡಿ. ಒಬ್ರು ಏನಾದ್ರು ಲ್ಯಾಂಡ್ ಅಂತ ಹೇಳಿದ್ರೆ ಅವನು ಒಂದು ಹಳ್ಳಿನೇ ಹಾಳು ಮಾಡ್ಬಿಡ್ತಾನೆ. ಸೊ ದಯವಿಟ್ಟು ರೈತರಾಗಿದ್ರೆ, ನಿಮ್ಮ ತಂದೆ ತಾಯಿ ಯಾರಾದ್ರೂ ರೈತರಾಗಿದ್ರೆ, ನೀವೇ ರೈತರಾಗಿದ್ರೆ, ದಯವಿಟ್ಟು ನಿಮ್ಮ ಮಕ್ಕಳಿಗೆ ಬುದ್ಧಿ ಹೇಳಿ. ಮತ್ತೆ ನಿಮ್ಮ ವಂಶದಲ್ಲಿ ಯಾರು ರಿಯಲ್ ಎಸ್ಟೇಟ್ ಇಳಿದೇ ಇರಂಗ್ ನೋಡ್ಕೊಳ್ಳಿ. ಯಾಕಂದ್ರೆ ರೈತರಾಗಿ ಹುಟ್ಟೋರು ಭೂಮಿನ ಕಾಯ್ಬೇಕೆ ಹೊರತು ಭೂಮಿನ ಮಾರಾಟಕ್ಕೆ ಇಡಬಾರ್ದು. ಏನೋ ಅನಿವಾರ್ಯ ಸ್ಥಿತಿ, ಯಾರಿಗೋ ಒಬ್ರಿಗೆ ಫೈನಾನ್ಷಿಯಲಿ ಕುತ್ತಿಗೆ ಬಂದಿದೆ, ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಅಂಥವ್ರು ಎಕ್ಸೆಪ್ಷನ್ಸ್, ಅಂಥವ್ರನ್ನ ಬಿಟ್ಬಿಡಿ. ಬಟ್ ಎಲ್ಲ ಇದ್ದು ಕೂಡ ನಿಮ್ಮಲ್ಲಿ ಭೂಮಿನ ಹಠ ಮಾಡಿ ವ್ಯವಸಾಯ ಮಾಡೋ ಶಕ್ತಿ ಇದ್ದು ಕೂಡ ನೀವು ಮಾರ್ತಾ ಇದ್ದೀರಾ ಅಂದ್ರೆ ನಾನು ನಿಮ್ಗೆ ಏನ್ ಹೇಳ್ಬೇಕು ನಂಗೆ ಅರ್ಥ ಆಗ್ತಲ್ಲ. ಆಯ್ತಾ? ಈ ಸೈಟ್ ಮಾಡೋದು, ರಿಯಲ್ ಎಸ್ಟೇಟ್ ಇದು ಲ್ಯಾಂಡ್ ಡೆವಲಪ್ ಅಂದ್ಬಿಟ್ಟು ಏನೇನೋ ಅಪಾರ್ಟ್ಮೆಂಟ್ಸ್ಗಳಿಗೆಲ್ಲ ಮಾರೋದು, ರೋಡ್ ಏನೇನೋ ತಾರ ಹಾಕೋದು, ಎಲ್ಲಿ ಸಿಕ್ಕಾಬಟ್ಟೆ ಏನ್ ಒಂದು ಅಂತ ನೀವು ಮಾಡ್ತಾ ಇರೋದು ಹೇಳಿ. ಸೊ ದಯವಿಟ್ಟು ಯಾರೇ ಆಗ್ಲಿ ಕೃಷಿಕ ಭೂಮಿನ ದಯವಿಟ್ಟು ಈ ಸೈಟ್ಗಳಿಗೆ ಮಾತ್ರ ಮಾರಕ್ ಹೋಗ್ಬೇಡಿ. ಜನಗಳು ಎಲ್ಲಿ ಬೇಕೋ ಇರ್ತಾರ್ರಿ. ಬೆಂಗಳೂರು ಅವ್ರಿಗೆ ಇರ್ಬೇಕು ಅನ್ಸಿದ್ರೆ ಹೆಂಗ್ ಬೇಕಾದ್ರೆ ಇರ್ತಾರೆ. ನೀವು ಅವ್ರಿಗೋಸ್ಕರ ಮನೆ ಮಾಡ್ತಿದೀವಿ, ಅವ್ರಿಗೋಸ್ಕರ ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದೀವಿ ಅಂತ ಹೇಳಿ ಲ್ಯಾಂಡ್ ನ ಗ್ರಾಬ್ ಮಾಡ್ಕೊಂಡು ಒಳ್ಳೆ ಫಸಲು ಬೆಳೀತಾ ಇರೋ ಲ್ಯಾಂಡ್ ನ ಹಸಿರು ನೆಲನ ಬರಡು ಭೂಮಿ ಮಾಡ್ತಾ ಇದಾರೆ. ಯು ನೋ ವಾಟ್ ದ ಶಾಕಿಂಗ್ ಥಿಂಗ್ ಇಸ್, Bangalore has lost 90% of its greenery. ಆಯ್ತಾ? ಗೊತ್ತಾಗ್ತಿದ್ಯಾ? 90% ಹೋಗಿದೆ ರೀ. ಇನ್ ಏನ್ರಿ ಆಗ್ಬೇಕು? ಇನ್ನ ಏನ್ ಆಗ್ಬೇಕು ಅಂತ ಕಾಯ್ತಾ ಇದೀರಾ ನೀವು? ಜಸ್ಟ್ 5% ಮಾತ್ರ ಫಾರೆಸ್ಟ್ ಇದೆ ಈಗ. 20 years ಬ್ಯಾಕ್ ಇದ್ದಿದ್ದು ಇಲ್ವೇ ಇಲ್ಲ. ಆಮೇಲೆ ಎಷ್ಟು ಕೆರೆಗಳನ್ನ ಮುಚ್ಚಿದೀರಾ, ಎಷ್ಟು ಕೆರೆಗಳನ್ನ ಮುಚ್ಚಿ ಗೌರ್ಮೆಂಟ್ ಅವರು ಮೆಜೆಸ್ಟಿಕ್ ಮಾಡಿದ್ರಿ, ಕೆರೆ ಮುಚ್ಚಿ ಕಂಠೀರವ ಸ್ಟುಡಿಯೋ ಮಾಡಿದ್ರಿ. ಒಳಗಡೆ ಓಕೆ, ಇನ್ನು ಆಚೆ ಹೋಗ್ತಾ ಆಚೆಗಡೆ ಕೆರೆನೂ ಬಿಡ್ತಾ ಇಲ್ವಲ್ಲ ನೀವು. ಸರ್ಕಾರ ಎಚ್ಚೆತ್ಕೋಬೇಕಾ, ಜನ ಎಚ್ಚೆತ್ಕೋಬೇಕಾ, ಯುವಕರು ಎಚ್ಚೆತ್ಕೋಬೇಕಾ? ಸೊ ವೀಕ್ಷಕರೇ, ಈ ವಿಡಿಯೋನ ದಯವಿಟ್ಟು ಎಲ್ಲರಿಗೂ ತಲುಪಿಸಿ. ಮತ್ತೆ ಅಟ್ಲೀಸ್ಟ್ ಸ್ವಲ್ಪ ಆದ್ರೂ ಅವರಲ್ಲಿ ಪರಿಸರದ ಬಗ್ಗೆ ಕಾಳಜಿ ವಹಿಸುವಂತ ಒಂದು ವಸ್ತುನ ಅವರಲ್ಲಿ ತುರ್ಕಿ. ಯಾರು ಇದ್ರ ಬಗ್ಗೆ ಗಮನನೇ ಬರ್ತಿಲ್ಲ. ಗ್ರೇಟರ್ ಬ್ಯಾಂಗ್ಳೂರ್ ಮಾಡ್ತೀನಿ, ಸಿಲಿಕಾನ್ ಸಿಟಿ ಮಾಡ್ತೀನಿ ಅಂತ ಹೇಳಿ ಅಧ್ವಾನ ಮಾಡ್ತಾ ಇದಾರೆ ಅಷ್ಟೇ. ಅವ್ರವ್ರು ಬೆಳೀತಾ ಇದಾರೆ ಹೊರತು ಅದರಿಂದ ಜನಗಳಿಗೆ ವಿಷಗಾಳಿ ಕೊಡ್ತಾ ಇದಾರೆ. ಅದು ಬಿಟ್ರೆ ಅವ್ರು ಏನೂ ಅಭಿವೃದ್ಧಿ ಮಾಡ್ತಾ ಇಲ್ಲ. ಅಭಿವೃದ್ಧಿ ಮಾಡೋದಕ್ಕೆ ತುಂಬಾ ಪ್ಲೇಸಸ್ ಇದಾವೆ, ಒಂದೇ ಕಡೆ ಮಾಡಬೇಡಿ. ದಯವಿಟ್ಟು ಯಾರಾದ್ರೂ ಪೊಲಿಟಿಷಿಯನ್ಸ್ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಪಾಲಿಸೀಸ್ ನ ಚೇಂಜ್ ಮಾಡಿ. ಯಾರು ಬೆಂಗಳೂರಲ್ಲಿ ಹೊರವಲಯದಲ್ಲಿ ಹಳ್ಳಿಗಳಲ್ಲಿ ಲ್ಯಾಂಡ್ ಖರೀದಿ ಮಾಡ್ದಂಗ್ ಮಾಡಿ. ಈ ಭೂಗಳಿಂದ ರಕ್ಷಿಸಿ ಬೆಂಗಳೂರ್ನ. ದಯವಿಟ್ಟು ಇದೊಂದು ರೆವಲ್ಯೂಷನ್ ಆಗದೆ ಇದ್ರೆ ಇನ್ 10 ವರ್ಷಕ್ಕೆ ಬೆಂಗಳೂರು ಅನ್ನೋದು ಏನಾಗುತ್ತೆ ನಾನು ಹೇಳಕ್ಕಾಗಲ್ಲ ವೀಕ್ಷಕರೇ. ಯಾಕಂದ್ರೆ ಈಗ್ಲೇನೆ ನಮ್ಗೆ ಮಳೆ ಇಲ್ಲ, ಬೆಳೆ ಇಲ್ಲ, ಮತ್ತೆ ನೀವು ಶುದ್ಧವಾದ ಗಾಳಿನೇ ಸಿಗ್ತಾ ಇಲ್ಲ. ಇನ್ನು ನಮ್ಮ ಮಕ್ಕಳು ಏನಂತ ಅವ್ರು ಬದುಕ್ತಾರೋ, ಅದು ಹೇಗೆ ಅವರು ಬಾಳ್ತಾರೋ ಅದನ್ನ ನೆನ್ಸ್ಕೊಂಡ್ರೆ ನಮ್ಗೆ ಆತಂಕ ಆಗತ್ತೆ ಅಲ್ವಾ. ಸೊ ವೀಕ್ಷಕರೇ, ದಯವಿಟ್ಟು ಸ್ವಲ್ಪ ಆದ್ರೂ ಪರಿಸರದ ಬಗ್ಗೆ ಕಾಳಜಿ ವಹಿಸಿ, ಆಯ್ತಾ? ಎಸ್ಪೆಷಲಿ ರೈತರ ಮಕ್ಕಳು ದಯವಿಟ್ಟು ಜಮೀನನ್ನ ಲ್ಯಾಂಡ್ ಗ್ರಾಬರ್ಸ್ಗೆ ಮತ್ತೆ ಈ ಅಪಾರ್ಟ್ಮೆಂಟ್ ಕಟ್ಟೋರ್ಗೆ ಕೊಡಬೇಡಿ. ಫೋರ್ಸಿಬ್ಲಿ ಕಿತ್ಕೊಳಕ್ ಬಂದ್ರೆ ದಯವಿಟ್ಟು ನೀವು ಎದುರು ನಿಲ್ಲಿ, ಅದರಲ್ಲಿ ನೀವು ಹೋರಾಟ ಮಾಡಿ. ಯಾವುದೇ ಸರ್ಕಾರ ಆಗ್ಲಿ ತಲೆ ಕೆಡ್ಸ್ಕೋಬೇಡಿ. ನಮ್ ಜಾತಿ ನಿಮ್ ಜಾತಿ ಸರ್ಕಾರ ಆತರ ಅನ್ಕೋಬೇಡಿ. ಭೂಮಿ ತಾಯಿನ ಉಳಿಸಿ. ಭೂಮಿ ತಾಯಿ ಇದ್ರೆ ಮಾತ್ರ ನೀವು ಸರ್ಕಾರ ಇಲ್ಲ, ಇಲ್ದೇ ಇದ್ರೆ ಯಾರು ಉಳಿಯಲ್ಲ. ಓಕೆ, ಸೊ ದಯವಿಟ್ಟು ವೀಕ್ಷಕರೇ, ಕೈ ಮುಗಿದೀನಿ. ಈ ವಿಡಿಯೋನ ಶೇರ್ ಮಾಡಿ, ಮತ್ತೆ ಈ ಮೆಸೇಜ್ನ ತುಂಬಾ ಜನಕ್ಕೆ ತಲುಪೋ ಹಾಗೆ ನೋಡ್ಕೊಳ್ಳಿ. ಓಕೆ, ಧನ್ಯವಾದಗಳು.